ಎಂಟನೇ ಪ್ರಶ್ನೆಯನ್ನ ಗಮನಿಸಿ. 15 ಮೀಟರ್ ಬಾಹುವಿರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಕುದುರೆಯೊಂದನ್ನು 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. ಚಿತ್ರವನ್ನ ಗಮನಿಸಿ. ಇಲ್ಲಿ ಮೊದಲನೇದಾಗಿ ಆ ಕಡೆಯಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಆ ಕಡೆ ಮ್ಯೂಟ್ ಇಟ್ಕೋಬಿಡಿ. ಓಕೆ, ಮೊದಲನೇದಾಗಿ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದೇ ರೀತಿ ಎರಡನೇದಾಗಿ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದ್ದಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ 15 ಮೀಟರ್ ಬಾಹು ಇರುವ ಚೌಕಾಕಾರದ ಹುಲ್ಲಿನ ಮೈದಾನ ಇದೆ. ಇಲ್ಲಿ ಚಿತ್ರವನ್ನ ಗಮನಿಸಿ. अभ्यास साधारणपणे 1 लगायचं मग हा इंटू करून तुम्ही कसं ಓಕೆ, ಸೊ ಇಲ್ಲಿ ಚೌಕಾಕಾರದ ಮೈದಾನ. ಸೊ ಇದರ ಬಾಹುವಿನ ಅಳತೆ ಏನಿದೆ ಮಕ್ಕಳೇ? 15 ಮೀಟರ್ ಇದೆ. ಅಂದ್ರೆ ಇಲ್ಲಿ ಚೌಕದಲ್ಲಿ ಏನಾಗಿರುತ್ತೆ, ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗಿರತ್ತೆ ಅಲ್ವಾ? ಸೊ ಅಗಲ 15 ಮೀಟರ್ ಇದ್ರೆ ಉದ್ದ ಕೂಡ 15 ಮೀಟರ್ ಆಗಿರತ್ತೆ. ಅದೇ ರೀತಿ ನಿಮ್ಗೆ ಚೌಕದಲ್ಲಿ ಯಾವ ಗುಣಲಕ್ಷಣಗಳು ಗೊತ್ತಿದೆ? ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗಿರತ್ತೆ. ಅದೇ ರೀತಿ ಎಲ್ಲಾ ಕೋನಗಳು ಹೇಗಿರತ್ತೆ ಮಕ್ಕಳೇ? 90 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇರತ್ತೆ ಅಲ್ವಾ? ಸೊ ನಿಮ್ಗೆ ಚೌಕ ಅಂದಾಗ ಇದಿಷ್ಟು ಪ್ರಾಪರ್ಟೀಸ್ಗಳು, ಗುಣಲಕ್ಷಣಗಳು ನೆನಪಾಗ್ಬೇಕು ಮಕ್ಕಳೇ. ಅದೇ ರೀತಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ಇಲ್ಲೊಂದು ಈ ಒಂದು ಚೌಕದ ಈ ಮೂಲೆಯಲ್ಲಿ ಏನ್ ಮಾಡಿದ್ದಾರೆ? ಒಂದು ಗೂಟಕ್ಕೆ ಕುದುರೆಯೊಂದನ್ನ 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ 5 ಮೀಟರ್ ಉದ್ದದ ಹಗ್ಗ ಇದರಿಂದ ಕಟ್ಟಿದ್ದಾರೆ. ಅಂದ್ರೆ ಏನಾಯ್ತು? ಈ ಕುದುರೆ ಇದಿಷ್ಟು ಭಾಗವನ್ನ ಕವರ್ ಮಾಡತ್ತೆ ಅಂತ ಆಯ್ತು ಅಲ್ವಾ? ಸೊ ಇದಿಷ್ಟು ಭಾಗವನ್ನ, ಅಂದ್ರೆ ಇದಿಷ್ಟು ಭಾಗದಲ್ಲಿರುವ ಹುಲ್ಲುಗಳನ್ನ ಮೇಯತ್ತೆ ಅಂತ ಆಯ್ತು. ಸೊ ಇದು ಒಂದು ವೃತ್ತ ಅಂತ ಅನ್ಕೊಂಡ್ರೆ, ಸೊ ಈ ಭಾಗ ಏನಾಗತ್ತೆ ಹೇಳಿ ಮಕ್ಕಳೇ? ತ್ರಿಜ್ಯಾಂತರ ಖಂಡ ಆಗತ್ತೆ ಅಲ್ವಾ? ಸೊ ತ್ರಿಜ್ಯಾಂತರ ಖಂಡ ಅಂದ್ರೆ ಏನ್ ಹೇಳಿ? ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ ಅಂತ ಆಯ್ತು. ಸೊ ಈಗ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ. ಸೊ ಅದರ ಸಹಾಯದಿಂದ ನಾವೇನ್ ಮಾಡ್ಬೋದು ಮಕ್ಕಳೇ? ಈ ಒಂದು ಕುದುರೆ ಮೇಯಬಹುದಾದ ಮೈದಾನ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ಸೊ ಇಲ್ಲಿ ಈ ಒಂದು ಕುದುರೆ ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಮಗೆ ಥೀಟಾ ಅಂದ್ರೆ ಕೋನದ ಅಳತೆ ಗೊತ್ತಿರ್ಬೇಕು. ಅದೇ ರೀತಿ ತ್ರಿಜ್ಯ ಆರ್ ಕೂಡ ಗೊತ್ತಿರ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಥೀಟಾ ಏನಾಗತ್ತೆ ಹೇಳಿ? ಥೀಟಾ ಈಕ್ವಲ್ ಟು ಏನಾಗತ್ತೆ? ಆರ್ ಈಕ್ವಲ್ ಟು ಏನಾಗತ್ತೆ ನೋಡಿ. ಸೊ ಇಲ್ಲಿ ಈ ಒಂದು ಕುದುರೆಗೆ ಕಟ್ಟಿದ ದಾರದ ಉದ್ದ ಯಾವುದಕ್ಕೆ ಸಮನಾಗತ್ತೆ ಹೇಳಿ? ವೃತ್ತದ ತ್ರಿಜ್ಯಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಕುದುರೆಗೆ ಕಟ್ಟಿದ ದಾರದ ಉದ್ದ ಎಷ್ಟಿದೆ? 5 ಮೀಟರ್ ಇದೆ. ಹಾಗಾಗಿ ಇದು ಆರ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ? 5 ಮೀಟರ್ ಆಗತ್ತೆ. ಸೊ ಹಾಗಾಗಿ ನಮ್ಗೆ ಆರ್ ಸಿಕ್ಕಿದೆ. ಈಗ ತೀಟಾ ಬೇಕಲ್ವಾ? ಸೊ 2 ತ್ರಿಜ್ಯಗಳ ನಡುವಿನ ಕೋನ. ಸೊ ಇಲ್ಲಿ ಚೌಕವಾದ ಹುಲ್ಲಿನ ಮೈದಾನ ಅಂದ್ರೆ ಏನಾಗತ್ತೆ? ಪ್ರತಿ ಕೋನದ ಅಳತೆ ಎಷ್ಟಿರತ್ತೆ ಮಕ್ಕಳೇ? 90 ಡಿಗ್ರಿ ಆಗಿರತ್ತೆ. ಹಾಗಾಗಿ ಇಲ್ಲಿ ಥೀಟಾ ಎಷ್ಟು ಬಂದಿದೆ? 90 ಡಿಗ್ರಿ ಬಂದಿದೆ. ಸೊ ಇಲ್ಲಿ ನಮ್ಗೆ ಥೀಟಾ ಗೊತ್ತಾಗಿದೆ, ಆರ್ ಕೂಡ ಗೊತ್ತಾಗಿದೆ. ಸೊ ನಾವೀಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರದ ಸಹಾಯದಿಂದ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ ಮಕ್ಕಳೇ. ಸೊ ಇದೇನಾಗತ್ತೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು, ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಏನಾಯ್ತು?
ಕುದುರೆ ಮೇಯಬಹುದಾದ ಮೈದಾನದ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇಲ್ಲಿ ಥೀಟಾ 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಆಗತ್ತೆ ಇಂಟು ಪೈ ಏನ್ ಹೇಳಿ 3.14 ಇಂಟು ಆರ್ ಏನಿದೆ 5 ಮೀಟರ್ ಇಂಟು 5 ಮೀಟರ್. ಸೊ ಈಗ 0 ಕ್ಯಾನ್ಸಲ್ ಆಗುತ್ತೆ. 9 1 9 9 4 36. ಸೊ 3.14 ಇಂಟು 5 5 25 ಡಿವೈಡೆಡ್ ಬೈ 4. ಸೊ ಇದನ್ನ ಗುಣಿಸಿದ್ರೆ ಎಷ್ಟು ಬರುತ್ತೆ ನೋಡಿ. 3.14 ಇಂಟು 25 ಮಾಡಿದಾಗ 78.5 ಡಿವೈಡೆಡ್ ಬೈ 4 ಆಗತ್ತೆ ಮಕ್ಕಳೇ. ಸೊ 78.5 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ 19.625 ಆಗತ್ತೆ. 19.625 ಮೀಟರ್ ಸ್ಕ್ವೇರ್ ಅಲ್ವಾ. ಸೊ ಹಾಗಾದ್ರೆ ಕುದುರೆ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಎಷ್ಟು ಬಂದಿದೆ 19.625 ಮೀಟರ್ ಸ್ಕ್ವೇರ್ ಆಗಿದೆ. ಸೊ ಈಗ ಎರಡನೆಯ ಪ್ರಶ್ನೆಯನ್ನ ನೋಡಿ. ಇಲ್ಲಿ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗವನ್ನ ಉಪಯೋಗಿಸಿದ್ದಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮೊದಲನೇದಾಗಿ ಏನ್ ಮಾಡಿದ್ದಾರೆ, ಈ ಗೂಟಕ್ಕೆ 5 ಮೀಟರ್ ಉದ್ದದ ದಾರವನ್ನ ಕಟ್ಟಿದ್ದಾರೆ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾರೆ ಇವರು 5 ಮೀಟರ್ ದಾರದ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ 10 ಮೀಟರ್ ಉದ್ದದ ದಾರವನ್ನ ಈ ಒಂದು ಕುದುರೆಗೆ ಕಟ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಇದರ ಅಳತೆ 10 ಮೀಟರ್ ಆಗತ್ತೆ. ಅಂದ್ರೆ ಕುದುರೆ ಸೊ ಇಲ್ಲಿದೆ ಅಂದ್ರೆ ಸೊ ಈ ಕುದುರೆ ಏನ್ ಮಾಡತ್ತೆ ಇದಿಷ್ಟು ಭಾಗದ ಮೈದಾನದಲ್ಲಿ ಹುಲ್ಲನ್ನ ಮೇಯಲಿಕ್ಕೆ ಸಾಧ್ಯವಾಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಏನಾಗತ್ತೆ 10 ಮೀಟರ್ ಹಗ್ಗದ ಈ ಒಂದು ವಿಸ್ತೀರ್ಣ ಮೈನಸ್ ಏನ್ ಮಾಡ್ಬೇಕು ನಾವು 5 ಮೀಟರ್ ಹಗ್ಗವನ್ನ ಬಳಸಿದಾಗ ಕುದುರೆ ಮೇಯಬಹುದಾದ ವಿಸ್ತೀರ್ಣವನ್ನ ಕಳೆದಾಗ ನಮಗೆ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ದೊರಕತ್ತೆ ಮಕ್ಕಳೇ. ಹಾಗಾದ್ರೆ ಎರಡನೆಯ ಒಂದು ಕೇಸ್ನಲ್ಲಿ ಆರ್ ಏನಾಗತ್ತೆ ಹೇಳಿ 10 ಮೀಟರ್ ಆಗತ್ತೆ. ಸೊ ಮೊದಲನೇದಾಗಿ ಆರ್ ಏನಾಗಿತ್ತು 5 ಮೀಟರ್ ಉದ್ದದ ಹಗ್ಗವನ್ನ ಬಳಸಿದ್ರಲ್ವಾ. ಸೊ ಎರಡನೇ ಕೇಸಲ್ಲಿ ಏನಾಗತ್ತೆ ಆರ್ ಏನಾಗತ್ತೆ ಮಕ್ಕಳೇ ಆರ್ ಈಕ್ವಲ್ ಟು ಏನಾಗತ್ತೆ 10 ಮೀಟರ್ ಆಗತ್ತೆ. ಥೀಟಾ ಏನಾಗತ್ತೆ ಸೇಮ್ ಉಳಿಯುತ್ತೆ. ಇಲ್ಲಿ ಚೌಕಾಕಾರದ ಮೈದಾನ ಆಗಿರೋದ್ರಿಂದ ಸೊ ಇಲ್ಲಿ ಕೋನದ ಅಳತೆ ಯಾವಾಗ್ಲೂ ಏನಾಗಿರತ್ತೆ ಮಕ್ಕಳೇ 90 ಡಿಗ್ರಿ ಆಗಿರತ್ತೆ. ಸೊ ಹಾಗಾಗಿ ಥೀಟಾ ಏನಿದೆ 90 ಡಿಗ್ರಿ ಇದೆ. ಸೊ ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಏನಾಗತ್ತೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಥೀಟಾ 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಏನಿದೆ 3.14 ಇಂಟು ಆರ್ 10 ಮೀಟರ್ ಉದ್ದದ ದಾರ. ಸೊ ಇದೇನಾಗತ್ತೆ ತ್ರಿಜ್ಯಕ್ಕೆ ಸಮನಾಗತ್ತೆ. ಓಕೆ. ಸೊ ಹಾಗಾಗಿ ಆರ್ ಏನಾಗಿದೆ 10 ಮೀಟರ್ ಬಂದಿದೆ. 0 ಕ್ಯಾನ್ಸಲ್ ಆಗತ್ತೆ. 9 1 9 9 4 36. ಸೊ 3.14 ಇಂಟು 10 ಇಂಟು 10 ಡಿವೈಡೆಡ್ ಬೈ 4. ಸೊ 3.14 ಇಂಟು 100 ಏನಾಗತ್ತೆ ಹೇಳಿ 314 ಡಿವೈಡೆಡ್ ಬೈ 4 ಆಗತ್ತೆ. ಸೊ ಇದನ್ನ ಡಿವೈಡ್ ಮಾಡಿದ್ರೆ 314 ಡಿವೈಡೆಡ್ ಬೈ 4. ಸೊ 78.5 ಬರುತ್ತೆ ಮಕ್ಕಳ. 78.5 ಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಯಾವಾಗ್ಲೂ ಇಲ್ಲಿ ಯೂನಿಟ್ಸ್ ಅನ್ನ ಬರೆಯೋದನ್ನ ಮಿಸ್ ಮಾಡಬೇಡಿ. ಸೊ ಟೋಟಲ್ ಹಾಗಾದ್ರೆ 10 ಮೀಟರ್ ಹಗ್ಗದ
ಸಹಾಯದಿಂದ ಇದೇನ್ ಮಾಡತ್ತೆ, ಕುದುರೆ 78.5 ಮೀಟರ್ ಸ್ಕ್ವೇರ್ ಮೈದಾನದ ಜಾಗದಲ್ಲಿ ಹುಲ್ಲನ್ನ ಮೇಯತ್ತೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಹೆಚ್ಚಾದ ಭಾಗದ ಮೈದಾನದ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಹೆಚ್ಚಾದ ಭಾಗದ ಮೈದಾನದ ವಿಸ್ತೀರ್ಣ ಈಕ್ವಲ್ ಟು ಏನಾಗುತ್ತೆ, 78.5 ಮೈನಸ್ ಏನಾಗುತ್ತೆ, ಸೊ 5 ಮೀಟರ್ ಹಗ್ಗವನ್ನ ಬಳಸಿದಾಗ ವಿಸ್ತೀರ್ಣ ಎಷ್ಟು ಬಂದಿತ್ತು, 19.625 ಅಲ್ವಾ. ಸೊ 19.625. ಸೊ ಇದನ್ನ ಮೈನಸ್ ಮಾಡಿದಾಗ 78.5 ಮೈನಸ್ 19.625. ಸೊ ಇದೆಷ್ಟು ಬರುತ್ತೆ, 58.875 ಮೀಟರ್ ಸ್ಕ್ವೇರ್ ಆಗತ್ತೆ ಮಕ್ಕಳು. ಸೊ ಇದೇನಾಯ್ತು ಹೇಳಿ, ಹೆಚ್ಚಾದ ಭಾಗದ ಮೈದಾನದ ವಿಸ್ತೀರ್ಣ ಆಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕೊಡೆಯು ಸಮ ಅಂತರದಲ್ಲಿ 8 ಕಡ್ಡಿಗಳನ್ನ ಹೊಂದಿದೆ. ಚಿತ್ರವನ್ನ ಗಮನಿಸಿ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟ್ಟೆಯಾದ ವೃತ್ತ ಎಂದು ಭಾವಿಸಿ. 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ನೋಡಿ, ಈ ಒಂದು ಕೊಡೆ ಇದೆ ಅಲ್ವಾ. ಸೊ ಇದನ್ನ ನೀವು ಈ ರೀತಿಯಾಗಿ ಓಪನ್ ಮಾಡಿದಾಗ ಸೊ ಒಂದು ವೃತ್ತವಾಕಾರದಲ್ಲಿ ಬರ್ತಾ ಇರತ್ತೆ. ಸೊ ಇಲ್ಲಿ 8 ಕಡ್ಡಿಗಳು, ಸೊ ಇದು 8 ಕಡ್ಡಿಗಳನ್ನ ಹೊಂದಿದೆ ಅಂದ್ರೆ ಈ ಒಂದು ವೃತ್ತ, ಈ ಕಡ್ಡಿಗಳು ಏನ್ ಮಾಡ್ತಾ ಇದೆ, 8 ಕಡ್ಡಿಗಳು ಈ ವೃತ್ತವನ್ನ 1 2 3 4 5 6 7 8 ಸಮಭಾಗಗಳನ್ನಾಗಿ ವಿಂಗಡಿಸ್ತಾ ಇದೆ ಮಕ್ಕಳೇ ಅಲ್ವಾ. ಸೊ ಇದೇನಾಯ್ತು ಹೇಳಿ, ಇವುಗಳೆಲ್ಲ ಕಡ್ಡಿಗಳು, ಕೊಡೆಯಲ್ಲಿರೋ ಕಡ್ಡಿಗಳು ಮಕ್ಕಳೇ. ಸೊ ಇದು ಏನ್ ಮಾಡ್ತಾ ಇದೆ, ವೃತ್ತವನ್ನ 8 ಸಮಭಾಗವನ್ನಾಗಿ ವಿಂಗಡಣೆ ಮಾಡ್ತಾ ಇದೆ ಅಲ್ವಾ. ಸೊ ಇಲ್ಲಿ ಪ್ರತಿ ಒಂದು ಭಾಗವನ್ನ ಗಮನಿಸಿದ್ರೆ ತ್ರಿಜ್ಯ ಕಂಸಗಳಿಂದ ಆವೃತ್ತವಾಗಿದೆ, ತ್ರಿಜ್ಯ 2 ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತ್ತವಾಗಿದೆ. ಸೊ ಹಾಗಾಗಿ ಇದೇನಾಯ್ತು ಹೇಳಿ, ತ್ರಿಜ್ಯಾಂತರ ಖಂಡ ಆಯ್ತು ಮಕ್ಕಳು. ಸೊ ಇಲ್ಲಿ ಇವ್ರೇನ್ ಕೇಳ್ತಾ ಇದ್ದಾರೆ, ಈ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ. ಸೊ ನಾವೇನ್ ಮಾಡ್ಬೇಕಾಗಿದೆ, ಸೊ ಇವುಗಳ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇಲ್ಲಿ ನಮ್ಗೆ ಕೋನದ ಅಳತೆ ಗೊತ್ತಿಲ್ಲ. ಇಲ್ಲಿ ಕೊಡೆಯ ಕಡ್ಡಿಯ ಉದ್ದ ಅಂದ್ರೆ ಏನಾಯ್ತು, ಇವು ತ್ರಿಜ್ಯಕ್ಕೆ ಸಮನಾಯ್ತು. ಎಷ್ಟು ಕೊಟ್ಟಿದ್ದಾರೆ ಅವರು, 45 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಆರ್ ಗೊತ್ತಾಯ್ತು. ಕೊಟ್ಟಿರುವ ದತ್ತಾಂಶದಲ್ಲಿ ಆರ್ ಎಷ್ಟಿದೆ ಮಕ್ಕಳೇ, 45 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಈಗ ನಮ್ಗೆ ಕೋನದ ಅಳತೆ ಬೇಕಾಗಿದೆ. ಸೊ ಕೋನದ ಅಳತೆಯನ್ನ ಹೇಗ್ ಕಂಡುಹಿಡಿತೇವೆ ನಾವು, ಸೊ ನಮಗೆ ವೃತ್ತದಲ್ಲಿ ಕೇಂದ್ರ ಕೋನ ಎಷ್ಟಿರತ್ತೆ ಹೇಳಿ, 365 ಡಿಗ್ರಿ ಕೋನವನ್ನ ಹೊಂದಿರುತ್ತೆ ಅಲ್ವಾ ಕೇಂದ್ರ ಕೋನದಲ್ಲಿ. ಸೊ ಹಾಗಾಗಿ ತೀಟಾ, ಒಂದು ವೃತ್ತ ಕೇಂದ್ರದಲ್ಲಿ 365 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದ್ರೆ, ಸೊ ಈ ಒಂದು ವೃತ್ತವನ್ನ ಈ ಕಡ್ಡಿಗಳು ಏನ್ ಮಾಡ್ತಾ ಇದೆ ಹೇಳಿ, 8 ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಈ ಕೋನವನ್ನ 8 ಸಮಭಾಗಗಳನ್ನಾಗಿ ವಿಂಗಡಿಸ್ಬೇಕು. ಅಂದ್ರೆ ಏನ್ ಮಾಡ್ಬೇಕು, 360 ಡಿಗ್ರಿ ಡಿವೈಡೆಡ್ ಬೈ 8 ಮಾಡಿದಾಗ ನಮ್ಗೆ ಪ್ರತಿ ಒಂದು ಭಾಗದ ಕೋನದ ಅಳತೆ ದೊರಕತ್ತೆ ಮಕ್ಕಳೇ. ಸೊ ಎಷ್ಟು ಬರುತ್ತೆ ಹೇಳಿ, 8 1 8, 8 4 32, 8 5 40. ಹಾಗಾದ್ರೆ ಇಲ್ಲಿ ತೀಟಾ ಎಷ್ಟು ಬರ್ತಾ ಇದೆ, 45 ಡಿಗ್ರಿ ಅಲ್ವಾ. ಹಾಗಾದ್ರೆ ಪ್ರತಿ ಒಂದು ಭಾಗದ ಕೋನದ ಅಳತೆ ಎಷ್ಟು ಬಂದಿದೆ, 45 ಡಿಗ್ರಿ ಆಗತ್ತೆ ಮಕ್ಕಳು. ಓಕೆ. ಸೊ ಈಗ ನಮ್ಗೆ ತೀಟಾ ಕೂಡ ಗೊತ್ತಾಯ್ತು, ಆರ್ ಈ ಒಂದು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಆರ್ ಕೂಡ ಗೊತ್ತಾಗಿದೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ,
ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ ಮಕ್ಕಳೇ. ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಈಕ್ವಲ್ ಟು ಏನಾಗುತ್ತೆ ಹೇಳಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಕೆಳಗಡೆ ಬರೀತೇನೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಥೀಟಾ 45 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ 22 ಡಿವೈಡೆಡ್ ಬೈ 7 ಇಂಟು ಆರ್ ಸ್ಕ್ವೇರ್ ಏನಿದೆ 45 ಇಂಟು 45. ಸೊ ಇಲ್ಲಿ ನೀವು ಆ ಪೈ ಅನ್ನ, ಇದೊಂದು ಸ್ಥಿರಾಂಕವಾಗಿದ್ದು ಇಲ್ಲಿ ನೀವು ಪೈ ಅನ್ನ 22 ಡಿವೈಡೆಡ್ ಬೈ 7 ಅಂತ ಆದ್ರೂ ತಗೊಳ್ಬಹುದು. ಸೊ ಕೆಲವೊಂದು ಸಂದರ್ಭದಲ್ಲಿ ಅವರೇ ಕೊಟ್ಟಿರ್ತಾರೆ ಪೈ ಅನ್ನ 3.14 ಎಂದು ಬಳಸಿ ಅಂತ. ಸೊ ಆ ಸಂದರ್ಭದಲ್ಲಿ ನೀವು 3.14 ಅಂತಾನೆ ತಗೊಳ್ಳಿ. ಇಲ್ಲ ಅಂದ್ರೆ ಏನ್ ಮಾಡಿ 22 ಡಿವೈಡೆಡ್ ಬೈ 7 ಅಂತ ತಗೊಳ್ಬಹುದು ಮಕ್ಕಳೇ. ಸೊ ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಸೊ ಇದೇನಾಗತ್ತೆ, 5 9 45. ಸೊ 5 7 35, 5 2 10. ಸೊ ಮತ್ತೆ ಹಿಂಗ್ ಡಿವೈಡ್ ಆಗುತ್ತೆ, 3 3 9, 3 2 6, 3 2 6, 3 4 12, 3 1 3, 3 8 24 ಅಲ್ವಾ. ಸೊ ಮತ್ತೆ ಯಾವ್ದಾದ್ರು ಭಾಗ ಆಗತ್ತಾ? 2 1 2 1 2 4. ಸೊ ಇಷ್ಟೇ. 11 ಇಂಟು 45 ಇಂಟು 45 ಡಿವೈಡೆಡ್ 7 4 28 ಆಗತ್ತೆ. 28 ಬರುತ್ತೆ. ಸೊ ಇದನ್ನ ಗುಣಿಸಿದಾಗ 11 ಇಂಟು 45 ಇಂಟು 45. ಸೊ ಇದೆಷ್ಟು ಬರುತ್ತೆ ಮಕ್ಕಳೇ? 22,275 ಡಿವೈಡೆಡ್ ಬೈ 28 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ಇದೇನಾಗತ್ತೆ, ವಿಸ್ತೀರ್ಣ ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲೇ ಬರುತ್ತೆ ಮಕ್ಕಳೇ. ಸೊ ಇದನ್ನ ಇನ್ನೂ ಕೂಡ ಸಿಂಪ್ಲಿಫೈ ಮಾಡ್ಬೋದು. ಸೊ ಇದೆಷ್ಟು ಬರುತ್ತೆ? 22,275 ಡಿವೈಡೆಡ್ 28 ಮಾಡಿದಾಗ 795 795.53 ಸೆಂಟಿಮೀಟರ್ ಸ್ಕ್ವೇರ್ ಮಕ್ಕಳೇ. ಸೊ ಇದೇನಾಯ್ತು, ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮಧ್ಯದಲ್ಲಿ ಏನಾದ್ರೂ ಡೌಟ್ಸ್ ಬಂದ್ರೆ ಕೇಳ್ಬೋದು. ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸಿದಂತಿರುವ ಎರಡು ಗಾಜೊರೆಸುವ ಉಪಕರಣಗಳಿವೆ. ಪ್ರತಿಯೊಂದು ಚಿತ್ರವನ್ನ ಗಮನಿಸಿ. ಗಾಜೊರೆಸುವ ಉಪಕರಣವು 25 ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನ ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡಿ ಮಕ್ಕಳ, ಇಲ್ಲಿ ಈ ರೀತಿಯಾಗಿದೆ. ಇಲ್ಲಿ ಈಗ ಸಾಮಾನ್ಯವಾಗಿ ಕಾರ್ನಲ್ಲಿ ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು ಬ್ಲೇಡ್ಗಳು ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಹೀಗೆ ಇಲ್ಲೊಂದು ಬ್ಲೇಡ್ ಇದೆ, ಸೊ ಅದೇ ರೀತಿ ಇಲ್ಲೊಂದು ಬ್ಲೇಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಹೀಗಿದೆ ಅಂತ ಅನ್ಕೊಂಡ್ರೆ, ಸೊ ಇಲ್ಲಿ ಈ ಒಂದು ಬ್ಲೇಡ್ ಇದೆ ಅಲ್ವಾ. ಸೊ ಇದರ ಉದ್ದ ಎಷ್ಟಿದೆ ಅಂತೆ? ಈ ಒಂದು ಗಾಜೊರೆಸುವ ಉಪಕರಣದ ಉದ್ದ ಎಷ್ಟಿದೆ? 25 ಸೆಂಟಿಮೀಟರ್ ಇದೆ ಮಕ್ಕಳೇ. ಸೊ ಎರಡು ಕಡೆ ಇದರ ಉದ್ದ 25 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಈ ಒಂದು ಗಾಜೊರೆಸುವ ಉಪಕರಣದ ಉದ್ದವು ಏನಾಗತ್ತೆ? ತ್ರಿಜ್ಯಕ್ಕೆ ಸಮನಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಆರ್ ಏನಾಯ್ತು ಹೇಳಿ? 25 ಸೆಂಟಿಮೀಟರ್ ಆಯ್ತು. ಅದೇ ರೀತಿ ಮತ್ತಿನ್ನೇನು ಕೊಟ್ಟಿದ್ದಾರೆ ಅವರು? ಈ ಬ್ಲೇಡುಗಳು
115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಅಂದ್ರೆ ಏನಾಯ್ತು, ಈ ತ್ರಿಜ್ಯಗಳು ಏನ್ ಮಾಡುತ್ತೆ, ಇವುಗಳ ನಡುವಿನ ಕೋನ ಎಷ್ಟಿದೆ ಮಕ್ಕಳೇ, 115 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ತೀಟಾ ಎಷ್ಟು ಹೇಳಿ, 115 ಡಿಗ್ರಿ ಮತ್ತು ಆರ್ ಏನಾಗತ್ತೆ, 25 ಸೆಂಟಿಮೀಟರ್ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಈ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ನೋಡಿ. ಇಲ್ಲಿ 2 ಬ್ಲೇಡ್ ಇದೆ ಅಲ್ವಾ. ಸೊ ಇಲ್ಲಿ ಲೆಫ್ಟ್ ಸೈಡಿನ ಬ್ಲೇಡ್ ಅನ್ನ ನೋಡಿದ್ರೆ, ಸೊ ಇದು ಒಂದು ಬಾರಿ ಹೋಯ್ತು ಅಂದ್ರೆ, ಸೊ ಹೀಗೆ ಲೆಫ್ಟ್ ಇಂದ ರೈಟ್ ಸೈಡಿಗೆ ಹೋಯ್ತು ಅಂದ್ರೆ ಏನಾಯ್ತು, ಹೀಗೆ ಇದು ಲೆಫ್ಟ್ ಇಂದ ರೈಟಿಗೆ ಹೋದಾಗ ಇಷ್ಟು ಭಾಗವನ್ನ ಕವರ್ ಮಾಡ್ತು ಅಲ್ವಾ. ಇಷ್ಟು ಭಾಗದ ಸ್ವಚ್ಛಗೊಳಿಸ್ಕೊಂಡು ಬಂತು ಅಂದ್ರೆ ಏನಾಯ್ತು, ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಯ್ತು ಮಕ್ಕಳೇ. ಅದೇ ರೀತಿ ರೈಟ್ ಸೈಡ್ ಇನ್ನೊಂದು ಬ್ಲೇಡ್ ಇದೆ ಇಲ್ಲಿ. ಇದೇನ್ ಮಾಡ್ತು, ರೈಟ್ ಇಂದ ಲೆಫ್ಟ್ ಸೈಡಿಗೆ ಹೋಯ್ತು. ಸೊ ಆಗ ಏನಾಗತ್ತೆ, ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋದಾಗ ಇಷ್ಟು ಭಾಗದ ವಿಸ್ತೀರ್ಣವನ್ನ ಕವರ್ ಮಾಡ್ತು. ಸೊ ಇದೇನಾಯ್ತು ಹೇಳಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಯ್ತು. ಹಾಗಾದ್ರೆ ಇಲ್ಲಿ 2 ಬ್ಲೇಡ್ಗಳು ಸೇರಿ ಈ ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗತ್ತೆ ಹೇಳಿ, 2 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ ಅಲ್ವಾ. ಸೊ ಕೇವಲ ಒಂದು ಬ್ಲೇಡಿನ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡಿಗೆ ಹೋದಾಗ ಅದಷ್ಟು ಭಾಗವನ್ನ ಏನ್ ಮಾಡತ್ತೆ, ಕ್ಲೀನ್ ಮಾಡತ್ತೆ. ಅದೇ ರೈಟ್ ಸೈಡಿಗೆ ಇನ್ನೊಂದು ಬ್ಲೇಡ್ ಇದೆ ಅಲ್ವಾ. ಸೊ ಅದೇನ್ ಮಾಡತ್ತೆ, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಹೋಗುತ್ತೆ. ಸೊ ಆಗ ಆ ಬ್ಲೇಡ್ ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ, 2 ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಸೊ ಇದೇನಾಗತ್ತೆ, ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣಕ್ಕೆ ಏನಾಗತ್ತೆ, ಸಮನಾಗತ್ತೆ ಮಕ್ಕಳೇ. ಓಕೆ, ಸೊ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ, ಸೂತ್ರದ ಸಹಾಯದಿಂದ ಲೆಕ್ಕವನ್ನ ಬಿಡಿಸೋಣ. ಸೊ ಇಲ್ಲೇನಾಗತ್ತೆ, ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗತ್ತೆ, 2 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಅಂದಾಗ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿತಾರೆ ಮಕ್ಕಳೇ. ಸೊ ಬಟ್ ಇಲ್ಲಿ 2 ಕಡೆ ಇರೋದ್ರಿಂದ 2 ಬ್ಲೇಡ್ಗಳು ಏನ್ ಮಾಡುತ್ತೆ, ಒಮ್ಮೆ ಚೇಂಜ್ ಆದಾಗ ಪ್ಲೇಸ್ ಅನ್ನ, ಸೊ ಇವುಗಳೇನಾಗತ್ತೆ, 2 ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳ ಭಾಗವನ್ನ ಏನ್ ಮಾಡುತ್ತೆ ಮಕ್ಕಳೇ, ಸ್ವಚ್ಛಗೊಳಿಸುತ್ತೆ ಅಂತ ಆಯ್ತು. ಸೊ ಹಾಗಾಗಿ 2 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗತ್ತೆ. ಸೊ ಈಗ 2 ಗುಣಿಸು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಹೋಗೋಣ. ಓಕೆ, ಈಕ್ವಲ್ ಟು 2 ಇಂಟು ಥೀಟಾ 115 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಎಷ್ಟಿದೆ, 22 ಡಿವೈಡೆಡ್ ಬೈ 7 ಇಂಟು ಆರ್ ಎಷ್ಟಿದೆ, 25 ಸೆಂಟಿಮೀಟರ್ ಅಲ್ವಾ. ಸೊ ತ್ರಿಜ್ಯ. ಸೊ ಈಗ ಐದು 2 10, 5 3 15. ಸೊ ಇದು 5 7 35, 5 2 10. ಸೊ ಮತ್ತೆ ಡಿವೈಡ್ ಆಗುತ್ತಿದ್ದು 2 1 2, 2 3 6, 2 6 12. ಸೊ ಇದು 2 1 2 1. ಸೊ ಇದೇನಾಗುತ್ತೆ, 2 1 2 8 10. ಸೊ ಇದೆಷ್ಟು ಬರುತ್ತೆ, 23 ಇಂಟು 11 ಇಂಟು 25 ಗುಣಿಸು 25 ಭಾಗಿಲೆ 18 ಗುಣಿಸು 7 ಅಲ್ವಾ.
ಸೊ ಈಗ ಇದನ್ನ ಗುಣಿಸಿದಾಗ 23 ಇಂಟು 11 ಮಾಡಿದಾಗ 11 ಮೂರ್ಲೆ 33 23 ಅಲ್ವಾ. ಸೊ 253 ಇಂಟು 25 ಇಂಟು 25 ಮಾಡಿದಾಗ 625 ಡಿವೈಡೆಡ್ ಬೈ 18 ಇಂಟು 7 56 126 ಬರುತ್ತೆ. ಓಕೆ. ಸೊ 253 ಇಂಟು 625 ಮಾಡಿದಾಗ 253 ಇಂಟು 625. ಸೊ ಇದೆಷ್ಟು ಬರುತ್ತೆ? 158 125 1,58,125 ಡಿವೈಡೆಡ್ ಬೈ 126 ಡಿವೈಡೆಡ್ ಬೈ 126 ಮಾಡಿದಾಗ 1,285.56 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಮಕ್ಕಳು. ಸೊ ಇದೇನಾಯ್ತು ಹೇಳಿ? ಈ ಒಂದು ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಆಗತ್ತೆ ಮಕ್ಕಳು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 13ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರ 11.11ರಲ್ಲಿ ತೋರಿಸಿರುವಂತೆ ಒಂದು ದುಂಡು ಮೇಜಿನ ಹೊದಿಕೆಯು 6 ಸಮವಿನ್ಯಾಸಗಳನ್ನ ಹೊಂದಿದೆ. ಹೊದಿಕೆಯ ತ್ರಿಜ್ಯವು 28 ಸೆಂಟಿಮೀಟರ್ ಆದರೆ ಪ್ರತಿ ಚದರ್ ಮೀಟರ್ಗೆ 0.35 ರ ದರದಂತೆ ವಿನ್ಯಾಸ ಮಾಡಲು ತಗಲುವ ಖರ್ಚೆಷ್ಟು? ಸೊ ಇಲ್ಲಿ ವರ್ಗಮೂಲ 3 ಅಂತ ಬಂದ್ರೆ ಸೊ ಅದರ ಬದಲು ನಾವು 1.73 ಅಂತ ಬಳಸ್ಬೋದು ಮಕ್ಕಳು. ಸೊ ಇಲ್ಲಿ ಇದೊಂದು ವೃತ್ತಾಕಾರದ ದುಂಡು ಮೇಜು ಅಲ್ವಾ. ಸೊ ವೃತ್ತಾಕಾರದ ಮೇಜು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಇವರು? ಇದರ ಹೊದಿಕೆಯ 6 ಸಮವಿನ್ಯಾಸಗಳು ನೋಡಿ, ಈ ತರ ಡಿಸೈನ್ ಇದೆ ಅಂತೆ. ಓಕೆ. ಸೊ ಈ ಭಾಗದ ವಿಸ್ತೀರ್ಣವನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಡಿಸೈನ್ ಮಾಡಿದಾರಲ್ವಾ. ಸೊ ಈ ಭಾಗದ ವಿಸ್ತೀರ್ಣ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ನಾವೊಂದು ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇದು ಕೇಂದ್ರ O. ಓಕೆ. ಸೊ ಇಲ್ಲಿ ಇದೆಲ್ಲವನ್ನ ಜೋಡಿಸೋಣ ಈ ರೀತಿಯಾಗಿ. ಸೊ ಹೀಗೆ ಜೋಡಿಸಿ A B C D E F ಅಂತ ಹೆಸರಿಸ್ತೇನೆ. ಓಕೆ. ಸೊ ಈಗ ನೋಡಿ ಇಲ್ಲಿ A B B C C D E D E ಮತ್ತು E F F A ಬಾಹುಗಳು. ಎಷ್ಟು ಬಾಹುಗಳಿದೆ? 1 2 3 4 5 6 ಬಾಹುಗಳಿದೆ ಅಲ್ವಾ. ಸೊ ಈಗ ಇಲ್ಲಿ A B O ಈ ತ್ರಿಭುಜವನ್ನ ಗಮನಿಸಿ ಮಕ್ಕಳೇ. ಅದೇ ರೀತಿ BOC ತ್ರಿಭುಜ, COD EOD FOE ಮತ್ತು FOA. ಸೊ ಈ ಎಲ್ಲ ತ್ರಿಭುಜಗಳನ್ನ ಗಮನಿಸಿ. ಸೊ ಇಲ್ಲಿ ವೃತ್ತ ಕೇಂದ್ರದಲ್ಲಿ ಎಷ್ಟು ಡಿಗ್ರಿ ಕೋನವಿರುತ್ತೆ ಮಕ್ಕಳೇ? 360 ಡಿಗ್ರಿ ಕೋನ ಇರುತ್ತೆ. ಕೇಂದ್ರ ಕೋನ ಏನಿರುತ್ತೆ? 360 ಡಿಗ್ರಿ ಆಗಿರುತ್ತೆ ಮಕ್ಕಳೇ. ಸೊ ಇಲ್ಲಿ 1 2 3 4 5 6 ಬಾಹುಗಳು. ಸೊ ಇವುಗಳು ಏನ್ ಮಾಡ್ತಾ ಇದೆ? ಈ ವೃತ್ತವನ್ನ 6 ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದೆ ಮಕ್ಕಳೇ ಅಲ್ವಾ. ಸೊ 6 ಸಮಭಾಗಗಳಿವೆ. ಹಾಗಾದ್ರೆ ಇಲ್ಲಿ ಪ್ರತಿ ಕೋನದ ಅಳತೆ ಎಷ್ಟಿರುತ್ತೆ? ಸೊ ಏನ್ ಮಾಡ್ತೇವೆ ನಾವು? ಕೇಂದ್ರ ಕೋನ ಡಿವೈಡೆಡ್ ಬೈ 6 ಭಾಗಗಳನ್ನಾಗಿ ಮಾಡಿದ್ರೆ ಸೊ ಇದೆಷ್ಟು ಬರುತ್ತೆ? 60 ಡಿಗ್ರಿ ಆಗತ್ತೆ. ಅಂದ್ರೆ ಏನಾಯ್ತು? ಪ್ರತಿ ಒಂದು ತ್ರಿಭುಜದಲ್ಲಿ ಈ ಕೋನದ ಅಳತೆ ಏನಾಗತ್ತೆ? 60 ಡಿಗ್ರಿ ಆಗಿರುತ್ತೆ. ಸೊ ಎಲ್ಲ ಕೋನಗಳ ಅಳತೆ ಏನಾಗತ್ತೆ? 60 ಡಿಗ್ರಿ ಆಗತ್ತೆ ಮಕ್ಕಳು. ಸೊ ಇಲ್ಲಿ ಕೋನದ ಅಳತೆ ಗೊತ್ತಾಗಿದೆ 60 ಡಿಗ್ರಿ ಅಂತ. ಅದೇ ರೀತಿ ಆರ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? ಈ ಒಂದು ಸಮವಿನ್ಯಾಸ ಹೊಂದಿದೆ. ಹೊದಿಕೆಯ ತ್ರಿಜ್ಯವು ಎಷ್ಟಿದೆ? 28 ಸೆಂಟಿಮೀಟರ್ ಇದೆ. ಸೊ ಅಂದ್ರೆ ಈ ಒಂದು ಹೊದಿಕೆಯ ತ್ರಿಜ್ಯ ಅಂದ್ರೆ ಕೇಂದ್ರದಿಂದ ವೃತ್ತದ ಮೇಲಿನ ಒಂದು ಬಿಂದು
ಸೊ ಇವುಗಳ ಅಂತರವನ್ನ ಏನಂತ ಹೇಳ್ತೇವೆ ನಾವು ತ್ರಿಜ್ಯ ಅಂತ ಹೇಳ್ತೇವೆ. ಸೊ ಇವುಗಳನ್ನ ಎಷ್ಟು ಕೊಟ್ಟಿದ್ದಾರೆ ಅವರು 28 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಈ ಎಒ ಬಿ ತ್ರಿಭುಜವನ್ನ ಗಮನಿಸಿ. ಅದೇ ರೀತಿ ಎ ಬಿ ಏನಾಗತ್ತೆ ಹೇಳಿ, ವೃತ್ತದ ಮೇಲಿನ 2 ಬಿಂದುಗಳನ್ನ ಸೇರಿಸುವ ರೇಖಾಖಂಡ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು ಜ್ಯ ಅಂತ ಹೇಳ್ತೇವೆ ಅಲ್ವಾ. ಸೊ ಹಾಗಾದ್ರೆ ಈ ಜ್ಯಾಗಳು ಮತ್ತು ಕಂಸ, ಸೊ ಇವುಗಳಿಂದ ಆವೃತ್ತವಾದ ಭಾಗವನ್ನ ಏನಂತ ಹೇಳ್ತೇವೆ ನಾವು ವೃತ್ತಖಂಡ ಅಂತ ಹೇಳ್ತೇವೆ ಅಲ್ವಾ. ಜ್ಯಾ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ. ಸೊ ಅವ್ರು ಹೇಳ್ತಾ ಇರೋದು ಈ ಒಂದು ವಿನ್ಯಾಸಗೊಳಿಸಿದ ಭಾಗ. ಸೊ ಇದು ಯಾವುದಕ್ಕೆ ಸಮನಾಗತ್ತೆ ಹೇಳಿ, ವೃತ್ತಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಈಗ ನಮಗೆ ವೃತ್ತಖಂಡದ ಸೂತ್ರ ಗೊತ್ತಿದೆ. ಸೊ ಏನ್ ಹೇಳತ್ತೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಾಗ ನಮಗೆ ವೃತ್ತಖಂಡದ ವಿಸ್ತೀರ್ಣ ದೊರಕತ್ತೆ. ಅಂದ್ರೆ ಏನಾಯ್ತು, ನಮಗೆ ವಿನ್ಯಾಸಗೊಳಿಸಿದ ಒಂದು ಭಾಗದ ವಿಸ್ತೀರ್ಣ ದೊರಕತ್ತೆ. ಸೊ ಆ ಒಂದು ವಿನ್ಯಾಸಗೊಳಿಸಿದ ಒಂದು ಭಾಗವನ್ನ 6 ಸಲ ಗುಣಿಸಿದಾಗ ಏನಾಗತ್ತೆ, ಸೊ ಈ ಎಲ್ಲಾ ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ ದೊರಕತ್ತೆ ಮಕ್ಕಳೇ. ಸೊ ಮೊದಲನೇದಾಗಿ ಏನ್ ಮಾಡೋಣ, ನಾವು ಈ ಒಂದು ಭಾಗದ ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಅದನ್ನ ಏನ್ ಮಾಡ್ಬೇಕು ನಾವು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕು. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ತೀಟಾ ಗೊತ್ತಿರ್ಬೇಕು, ಅದೇ ರೀತಿ ಕೋನದ ಅಳತೆಯು ಕೂಡ ಗೊತ್ತಿರ್ಬೇಕು. ಸೊ ಇಲ್ಲಿ ನಮಗೆ ತೀಟಾ 60 ಡಿಗ್ರಿ ಅಂತ ಗೊತ್ತಿದೆ, ಆರ್ 28 ಸೆಂಟಿಮೀಟರ್ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು ಮಕ್ಕಳು. ಸೊ ಹಾಗಾಗಿ ನಾವೇನ್ ಮಾಡೋಣ, ತ್ರಿಜ್ಯಾಂತರ ಖಂಡ ಎಒ ಬಿ ಯ ವಿಸ್ತೀರ್ಣ ಈಕ್ವಲ್ ಟು ಏನಾಗತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಥೀಟಾ 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಎಷ್ಟಿದೆ 3.14 ಅಂತ ತಗೊಂಡ್ರೆ, ಸೊ 3.14 ಇಂಟು ಆರ್ ಸ್ಕ್ವೇರ್. ಟ್ವೆಂಟಿ 28 ಇಂಟು 28 ಅಲ್ವಾ. ಸೊ ಇಲ್ಲಿ 3.14 ಡಿವೈಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವೇನ್ ಮಾಡೋಣ, 22 ಡಿವೈಡೆಡ್ ಬೈ 7 ಅಂತ ತಗೋಬೇಕಣ್ಣ. ಸೊ ಇಲ್ಲಿ ಪೈ ಏನಿದೆ 22 ಡಿವೈಡೆಡ್ ಬೈ 7. ಸೊ ಇದೇನಾಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ. 6 1 6, 6 6 36, 7 1 7, 7 4 28. ಸೊ 2 1 2 1 2 3 ಅಷ್ಟೇ ಅಲ್ವಾ. 11 ಇಂಟು 4 ಇಂಟು 28 ಡಿವೈಡೆಡ್ ಬೈ 3. ಸೊ ಇದೆಷ್ಟು ಬರುತ್ತೆ, 11 ಇಂಟು 4 ಇಂಟು 28 ಡಿವೈಡೆಡ್ ಬೈ 3. ನಾಲ್ಕುನೂರ 10.66 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಒ ಬಿ ಪಿ ಅಂತ ತಗೊಂಡ್ರೆ, ಸೊ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬಂತು. ಸೊ ಈಗ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕು. ಸೊ ಇಲ್ಲಿ ಈ ಒಂದು ತ್ರಿಭುಜ ಎಒ ಬಿ ತ್ರಿಭುಜವನ್ನ ಗಮನಿಸಿ ಮಕ್ಕಳೇ. ನೆಕ್ಸ್ಟ್ ಪೇಜಿಗೆ ಹೋಗೋಣ. ಸೊ ಇಲ್ಲಿ ಇದು ಒಂದು ಭಾಗದ ವಿಸ್ತೀರ್ಣ. ಓಕೆ, ಸೊ ಈ ಭಾಗದ ವಿಸ್ತೀರ್ಣ ಬೇಕು. ಸೊ ನಾವೇನ್ ಮಾಡಿದ್ವಿ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿದ್ವಿ ಅಲ್ವಾ. ಸೊ ಎಒ ಬಿ.
ಸೊ ಈಗ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ತ್ರಿಭುಜ AOB ಯ ವಿಸ್ತೀರ್ಣ. ಓಕೆ, ಸೊ ಇಲ್ಲಿ ನೋಡಿ, ಈ ಕೋನ ಎಷ್ಟಿದೆ ಮಕ್ಕಳೇ? 60 ಡಿಗ್ರಿ ಇದೆ. ಹೇಗೆ ಕಂಡಿಡಿದ್ವಿ ನಾವು? ವೃತ್ತವನ್ನ ಈ ಒಂದು ಬಾಹುಗಳು ಏನ್ ಮಾಡುತ್ತೆ, 6 ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಿದೆ. ಅಂದ್ರೆ ಪ್ರತಿ ಕೋನದ ಅಳತೆ ಎಷ್ಟಿದೆ ಮಕ್ಕಳೇ? 60 ಡಿಗ್ರಿ ಆಗಿದೆ ಅಂತ ಹೇಳಿದ್ವಿ ನಾವು. ಹಾಗಾದ್ರೆ ಇಲ್ಲಿ ಕೋನ AOB 60 ಡಿಗ್ರಿ ಆಗಿದೆ. ಅದೇ ರೀತಿ AO ಮತ್ತು OB, ತ್ರಿಭುಜ ABO ಅಲ್ಲಿ AO ಮತ್ತು OB ಗಳೇನಾಗತ್ತೆ ಮಕ್ಕಳೇ? ಒಂದೇ ವೃತ್ತದ ತ್ರಿಜ್ಯಗಳು ಅಲ್ವಾ? ಸೊ AO ಬಾಹು ಏನಾಗತ್ತೆ? OB ಬಾಹುವಿಗೆ ಸಮನಾಗತ್ತೆ. ಯಾಕೆ ಹೇಳಿ? ಇವುಗಳು ಒಂದೇ ವೃತ್ತದ ತ್ರಿಜ್ಯಗಳು ಅಲ್ವಾ? ಸೊ ಇವುಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ AO ಬಾಹು ಏನಾಯ್ತು? OB ಬಾಹುವಿಗೆ ಸಮನಾಯ್ತು. ಈ ಎರಡು ಬಾಹುಗಳು ಸಮನಾದ್ರೆ ಅದರ ಅಭಿಮುಖ ಕೋನಗಳು ಏನಿರತ್ತೆ ಹೇಳಿ? ಸಮನಾಗಿರತ್ತೆ. ಸೊ ಇದು ಎಷ್ಟು ಇರತ್ತೋ ಬಿ ಕೋನವು ಕೂಡ ಅಷ್ಟೇ ಇರತ್ತೆ ಮಕ್ಕಳ. ಯಾಕೆ ಹೇಳಿ? ಒಂದು ಸಮಬಾಹು ತ್ರಿಭುಜದಲ್ಲಿ ಎರಡು ಕೋನಗಳ ಅಳತೆಗಳು ಸಮನಾದ್ರೆ ಎರಡು ಬಾಹುಗಳ ಅಳತೆಗಳು ಕೂಡ ಏನಾಗತ್ತೆ ಮಕ್ಕಳೇ? ಸಮನಾಗಿರತ್ತೆ. ಹಾಗಾಗಿ ಕೋನ AX ಇದ್ರೆ ಕೋನ B ಕೂಡ ಏನಾಗತ್ತೆ? X ಇರತ್ತೆ. ಸೊ ನಮ್ಗೆ ಇದು ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ AO OB ಗೆ ಸಮನಾಗಿರೋದ್ರಿಂದ ನಾವೇನ್ ಹೇಳ್ತಾ ಇದೀವಿ? ಇಲ್ಲಿ ಕೋನ A ಏನಾಗತ್ತೆ? ಕೋನ B ಗೆ ಸಮನಾಗತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಕೋನ A ಏನಾಯ್ತು? ಕೋನ B ಗೆ ಸಮನಾಯ್ತು. ಬಟ್ ಇನ್ನೊಂದು ಅಂಶ ಗೊತ್ತಿದೆ ನಿಮ್ಗೆ, ತ್ರಿಭುಜದ ಒಳ ಕೋನಗಳ ಮೊತ್ತ ಏನಿರತ್ತೆ? ಯಾವಾಗ್ಲೂ 180 ಡಿಗ್ರಿ ಆಗಿರತ್ತೆ. ಸೊ ಹಾಗಾಗಿ ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C ಏನಿರತ್ತೆ ಹೇಳಿ? 180 ಡಿಗ್ರಿ ಆಗಿರತ್ತೆ. ಸೊ ಇಲ್ಲಿ ಕೋನ A ಮತ್ತು B ಏನಾಗಿದೆ? ಸಮನಾಗಿರತ್ತೆ ಅಂತ ಹೇಳಿದೀವಿ. ಸೊ ಹಾಗಾಗಿ X ಪ್ಲಸ್ X ಪ್ಲಸ್ ಕೋನ O ಅಲ್ವಾ ಇದು? ಸೊ ಕೋನ O ಎಷ್ಟಿದೆ? 60 ಡಿಗ್ರಿ ಇದೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ 2x ಪ್ಲಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗತ್ತೆ? 180 ಡಿಗ್ರಿ. ಸೊ ಇಲ್ಲಿ 2x ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ ಮಾಡಿದಾಗ 120 ಡಿಗ್ರಿ ಬರುತ್ತೆ. ಸೊ 2x x ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 120 ಡಿಗ್ರಿ ಡಿವೈಡೆಡ್ ಬೈ 2. ಸೊ 2 ಬಂದ್ಲೆ 2, 2 60 120. ಸೊ ಇಲ್ಲಿ x ಈಕ್ವಲ್ ಟು ಎಷ್ಟು ಬಂದಿದೆ ಹೇಳಿ? 60 ಡಿಗ್ರಿ ಬಂದಿದೆ. ಹಾಗಾಗಿ ಕೋನ A 60 ಡಿಗ್ರಿ, ಕೋನ B ಕೂಡ ಏನು ಹೇಳಿ? 60 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಇದನ್ನ ಫಾಸ್ಟ್ ಮಾಡಿದೀನಿ, ಯಾಕಂದ್ರೆ ಈಗಾಗಲೇ ನೀವು ಇದು ಕಲ್ತಿರುವಂತ ಅಂಶಗಳು, ಹಾಗಾಗಿ ನಾನು ಕ್ವಿಕ್ ಆಗಿ ಹೇಳಿದ್ದೀನಿ ಮಕ್ಕಳೇ. ಸೊ ಈಗ ಏನಾಯ್ತು? ತ್ರಿಭುಜ AOB ಅಲ್ಲಿ 3 ಕೋನಗಳ ಅಳತೆಗಳು ಏನಾಯ್ತು ಹೇಳಿ? ಸಮನಾಯ್ತು. ಕೋನ A 60 ಡಿಗ್ರಿ ಇದೆ, ಕೋನ B 60 ಡಿಗ್ರಿ ಇದೆ, ಅದೇ ರೀತಿ ಕೋನ O ಕೂಡ 60 ಡಿಗ್ರಿ ಬಂದಿದೆ ಈಗಾಗಲೇ. ಹಾಗಾದ್ರೆ 3 ಕೋನಗಳ ಅಳತೆಗಳು ಸಮನಾಗಿದೆ ಅಂದ್ರೆ ಸೊ ಈ ತ್ರಿಭುಜವನ್ನ ಯಾವ ತ್ರಿಭುಜ ಅಂತ ಹೇಳ್ಬೋದು ಮಕ್ಕಳೇ? ಸೊ ಇದೊಂದು ಸಮಬಾಹು ತ್ರಿಭುಜ ಅಂತ ಹೇಳ್ಬೋದು ಅಲ್ವಾ? ಸೊ ಹಾಗಾಗಿ AOB ಒಂದು ಸಮಬಾಹು ತ್ರಿಭುಜ. ಆಯ್ತಾ? ಸೊ ಈಗ ಸಮಬಾಹು ತ್ರಿಭುಜ AOB ಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೂತ್ರ ಏನಾಗತ್ತೆ? ಸಮಬಾಹು ತ್ರಿಭುಜ AOB ಯ ವಿಸ್ತೀರ್ಣ √3 ಡಿವೈಡೆಡ್ ಬೈ 4 ಇಂಟು ಬಾಹು ಹೋಲ್ ಸ್ಕ್ವೇರ್. ಸೊ ಇದನ್ನು ಕೂಡ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದಿರ. ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ √3/4 ಇಂಟು ಬಾಹು ಹೋಲ್ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ ಟು √3 ಅನ್ನ ನಾವು ಏನಂತ ಬಳಸಬಹುದು? √3 ಯ ಬದಲು 1.73 ಎಂದು ಬಳಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ? 1.73. ಓಕೆ, ಸೊ ಫಾಸ್ಟ್ ಆಗ್ತಾ ಇದ್ರೆ ಹೇಳ್ಬೋದು ಡಿವೈಡೆಡ್ ಬೈ 4 ಇಂಟು, ಸೊ ಇಲ್ಲಿ ತ್ರಿಭುಜ AOB ಯಲ್ಲಿ ಬಾಹು ಯಾವುದು ಹೇಳಿ? OB ಗಳು ಬಾಹುಗಳು. ಸೊ ಈ ಬಾಹುಗಳು ವೃತ್ತದ ತ್ರಿಜ್ಯಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು? 28 ಸೆಂಟಿಮೀಟರ್ ಅಂತ. ಸೊ ಹಾಗಾಗಿ ಬಾಹು ಏನಾಗತ್ತೆ ಮಕ್ಕಳೇ? 28 ಹೋಲ್ ಸ್ಕ್ವೇರ್ ಆಗತ್ತೆ. ಓಕೆ, ಸೊ 28 ಹೋಲ್ ಸ್ಕ್ವೇರ್ ಆಯ್ತು. ಸೊ ಈಗ 1.73 ಡಿವೈಡೆಡ್ ಬೈ 4 ಇಂಟು
28 ಇಂಟು 28 ಅಂತ ಬರೀತೇನೆ. ಸೊ ಯಾಕಂದ್ರೆ 4ರಿಂದ ಭಾಗವಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೇನೆ, ಇದನ್ನ ಬಿಡಿಸಿ ಬರ್ಕೊಂಡಿದ್ದೇನೆ. ಸೊ 4 1 4, 4 7 28 ಆಗತ್ತೆ. ಸೊ 1.73 ಇಂಟು ಏನಾಗುತ್ತೆ 7 ಇಂಟು 28 ಬರುತ್ತೆ ಮಕ್ಕಳೇ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾವ್ದಾದ್ರು ಸ್ಟೆಪ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ. 1.73 ಇಂಟು ಎಷ್ಟು ಮಾಡ್ಬೇಕಿಲ್ಲಿ 7 ಇಂಟು 28 ಅಲ್ವಾ. ಸೊ ಇದೆಷ್ಟು ಬರುತ್ತೆ 1.73 ಇಂಟು 20 ಇಂಟು 7. ಒಂದು ಸೆಕೆಂಡ್, √3 ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು 1.7. ಓಕೆ ಸರಿ, ಒಂದು ಸೆಕೆಂಡ್. $1.7 ಇಂಟು 28 ಇಂಟು 7. ಸೊ 333.2 ಬರುತ್ತೆ. ಸೊ 333.2 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇದೇನಾಯ್ತು ಹೇಳಿ, ತ್ರಿಭುಜ AOB ಯ ವಿಸ್ತೀರ್ಣ ಆಯ್ತು ಮಕ್ಕಳೇ. ಓಕೆ, ಸೊ ಇದನ್ನ ಯಾಕೆ ಕಂಡು ಹಿಡಿದಿದ್ದೀವಿ ನಾವು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಾಗ ನಮಗೆ ಈ ವೃತ್ತಖಂಡ ಅಂದ್ರೆ ಏನಾಯ್ತು, ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ ದೊರಕುತ್ತೆ ಮಕ್ಕಳೇ. ಸೊ ಹಾಗಾಗಿ ನಾವಿಲ್ಲಿ ಈ ಒಂದು ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗತ್ತೆ, ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ. ಸೊ ಇದೇನ್ ಹೇಳಿ, ವೃತ್ತಖಂಡದ ವಿಸ್ತೀರ್ಣಕ್ಕೆ ಸಮ. ಜ್ಯಾ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ ಅಲ್ವಾ, ವೃತ್ತಖಂಡದ ವಿಸ್ತೀರ್ಣಕ್ಕೆ ಸಮ. ಸೊ ಇಲ್ಲಿ ವೃತ್ತಖಂಡದ ವಿಸ್ತೀರ್ಣದ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಏನಾಗತ್ತೆ, ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ AOB ಯ ವಿಸ್ತೀರ್ಣ ಅಲ್ವಾ. ಸೊ ತ್ರಿಜ್ಯಾಂತರ ಖಂಡ AOBP ಅಂತ ತಗೊಳ್ಳೋಣ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ, 410.66 ಅಲ್ವಾ. ಸೊ 410.66. ಸೊ 410.66 ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆ, 333.2. 333.2 ಬಂದಿದೆ. ಸೊ ಇದನ್ನ ಮೈನಸ್ ಮಾಡಿ 410.66 ಮೈನಸ್ 333 ಅಲ್ವಾ. ಸೊ 333.2. ಸೊ ಇದೆಷ್ಟು ಬರುತ್ತೆ, 77.46 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇದೇನು ಹೇಳಿ, ಈ ಒಂದು ವಿನ್ಯಾಸಗೊಳಿಸಿದ ಭಾಗ, ಒಂದು ಭಾಗ ಸಿಕ್ಕಿದೆ ನಮ್ಗೆ. ಸೊ ಈಗ ನಾವು ಈ ಭಾಗದ ವಿಸ್ತೀರ್ಣ 3 4 5 6. ಸೊ ಇದಿಷ್ಟು ಭಾಗ ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು. ಸೊ ಏನ್ ಮಾಡ್ಬೇಕು, 6 ಇಂಟು 77.46 ಮಾಡಿದ್ರೆ ನಮಗೆ 6 ಭಾಗದ ವಿಸ್ತೀರ್ಣ. ಸೊ ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ ದೊರಕತ್ತೆ ಮಕ್ಕಳೇ. ಸೊ ಇದೆಷ್ಟು ಬರುತ್ತೆ, 77.46 ಇಂಟು 6 ಮಾಡಿ. ಸೊ ಇದೆಷ್ಟು ಬರುತ್ತೆ, 464.76 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು 6 ಭಾಗದ ವಿಸ್ತೀರ್ಣ ಬಂತು ನಮ್ಗೆ. ಸೊ ಇಲ್ಲಿ
ಎಷ್ಟು ಬಂದಿದೆ? ಈ ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು ಬಂದಿದೆ ಮಕ್ಕಳೇ? 464.76 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿದೆ. ಸೊ ಇಲ್ಲಿ ಅವ್ರು ಏನ್ ಹೇಳಿದ್ದಾರೆ? ಪ್ರತಿ ಚದರ್ ಮೀಟರ್ಗೆ 0.35 ರುಪೀಸ್ ನಂತೆ ಖರ್ಚಾಗುತ್ತೆ ಅಂತೆ. ಹಾಗಾದ್ರೆ ಈ 464.82 ಭಾಗದ ವಿಸ್ತೀರ್ಣಕ್ಕೆ ತಗಲುವ ವೆಚ್ಚ ಎಷ್ಟಾಗತ್ತೆ? ಸೊ ಇದೆಷ್ಟಾಗತ್ತೆ? ತಗಲುವ ವೆಚ್ಚ ಇಸ್ ಈಕ್ವಲ್ ಟು 464 ಪಾಯಿಂಟ್ ಎಷ್ಟು ಬಂದಿದೆ? 76 ಅಲ್ವಾ? ಸೊ 464.76 ಇಂಟು ಎಷ್ಟು? 0.35. ಸೊ ಇದನ್ನ ಗುಣಿಸಿದಾಗ ಇಂಟು 0.35 ರುಪೀಸ್ ಅಂದ್ರೆ 162 ರುಪೀಸ್ 68 ಸೆಂಟ್ ರುಪೀಸ್ ಅಲ್ವಾ? ಸೊ ರುಪೀಸ್ ಆಗತ್ತೆ. ಸೊ ಹಾಗಾಗಿ ಇಷ್ಟು 464.76 ಮೀಟರ್ ನಷ್ಟು ಭಾಗದ ವಿನ್ಯಾಸಗೊಳಿಸಿದ ಭಾಗದ ವಿಸ್ತೀರ್ಣಕ್ಕೆ ತಗಲುವ ವೆಚ್ಚ ಎಷ್ಟಾಯ್ತು ಹೇಳಿ? 162.68 ರುಪೀಸ್ ಆಗತ್ತೆ ಮಕ್ಕಳು. ಓಕೆ, ಸೊ ಇಲ್ಲಿಗೆ ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯ ಮುಗಿಯತ್ತೆ. ಸೊ ಇದಕ್ಕೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಈಗ ನೀವು ಮಾತಾಡ್ಬೇಕು. ಹೇಳಿ, ಏನಾದ್ರೂ ಡೌಟ್ಸ್ ಇದೆಯಾ? ಈಗ ಮ್ಯೂಟ್ ಆಫ್ ಮಾಡಿ ಕ್ವಶನ್ ಅನ್ನ ಕೇಳಿ. ಡೌಟ್ ಇದೆಯಾ? ಕ್ಲಿಯರ್ ಆಯ್ತಾ ಎಲ್ಲದು? ಯಾವ್ದು 9ನೇದಾ? 9ನೇ ಲೆಕ್ಕ ಕ್ಲಾಸ್ ಅಲ್ಲಿ ಮಾಡಿದ್ನಲ್ಲ ನಾನು. 9th ಕ್ವಶನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೆ ಅನ್ಸತ್ತೆ. ಹಾ, ಏನು ಡೌಟ್ಸ್ ಇಲ್ಲ ಹಂಗಾದ್ರೆ ಇಲ್ವಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಟ್ರಿಗ್ನೋಮೆಟ್ರಿ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೇನೆ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.